ನಾನು ನಿಮ್ಮ ಮುಂದೆ ಕೇವಲ 10 ಅವತಾರಗಳಲ್ಲಿಯೇ ಅಲ್ಲ, ಆದರೆ ದೇವರ ಅನೇಕ ರೂಪಗಳಲ್ಲಿ ಬರುವ ಮಹತ್ವವನ್ನು ವಿವರಿಸುತ್ತೇನೆ. ಮೊದಲನೆಯದು ಮತ್ಸ್ಯ ಅವತಾರ, ಮಹಾಪ್ರಳಯದಲ್ಲಿ ಮನುವನ್ನು ರಕ್ಷಿಸಿದ ಕುಂಭದ ರೂಪ. ನಂತರ ಕೂರ್ಮ ಅವತಾರ, ಕ್ಷೀರಸಾಗರ ಮಥನದಲ್ಲಿ ಪರ್ವತಕ್ಕೆ ಆಧಾರವಾಗಿ ಬರುವುದರಿಂದ ದೇವರು ನಮ್ಮನ್ನು ಸದಾ ಬೆಂಬಲಿಸುತ್ತಾರೆ. ವರಾಹ ಅವತಾರದಲ್ಲಿ ಭೂಮಾತೆಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸುತ್ತಾನೆ. ನರಸಿಂಹ ಅವತಾರದಲ್ಲಿ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಹಿರಣ್ಯಕಶಿಪುವನ್ನು ವಧಿಸುತ್ತಾನೆ. ನಂತರ ವಾಮನ ಅವತಾರ, ಬಾಲಿಚಕ್ರವರ್ತಿಯಿಂದ 3 ಹೆಜ್ಜೆಯಲ್ಲಿ ಭೂಮಿಯನ್ನು ವಶಪಡಿಸುತ್ತಾನೆ. ಪರಶುರಾಮ ಅವತಾರದಲ್ಲಿ ಅಧರ್ಮದ ವಿರುದ್ಧ ಹೋರಾಡಿ ಕ್ಷತ್ರಿಯ ವಂಶವನ್ನು ನಾಶಿಸುತ್ತಾನೆ. ರಾಮ ಅವತಾರದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಕೊನೆಗೆ ಕೃಷ್ಣ ಅವತಾರ, ಮಹಾಭಾರತದ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಿಸುತ್ತಾನೆ. ಈ ಎಲ್ಲ ಅವತಾರಗಳು ನಮ್ಮ ಜೀವನದಲ್ಲಿ ಧರ್ಮ, ನ್ಯಾಯ ಮತ್ತು ಶ್ರೇಷ್ಠತೆಯ ಸಂಕೇತಗಳಾಗಿವೆ.